ಇಷ್ಟು ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಹೂಗಳು ಮೊಗ್ಗುಗಳು ಆಗಬೇಕು ಅಂದರೆ ನಾವು ಒಳ್ಳೆ ಫರ್ಟಿಲೈಸರ್ಗಳನ್ನ ಗಿಡಗಳಿಗೆ ಕೊಡ್ತಾ ಇರಬೇಕು. ಆಗ ನಾವು ಅತ್ಯುತ್ತಮವಾದಂತಹ ಹೂಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಇಷ್ಟು ಒಳ್ಳೆಯ ಹೂಗಳನ್ನು ಪಡಿಬೇಕಾದ್ರೆ ಇವುಗಳಿಗೆ ನಾವೇನು ಮಾಡಿದ್ದೇವೆ, ಏನನ್ನು ಫರ್ಟಿಲೈಸರ್ ಕೊಟ್ಟಿದ್ದೇವೆ ಅಂಥೇಳಿ ನಾವು ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ ಇವತ್ತು ಒಂದು ಫರ್ಟಿಲೈಸರ್ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂಥವರು ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ, ಹೈ ಪಾಯಿಂಟನ್ನು ಕೊಡೋದನ್ನು ಮರಿಬೇಡಿ ಅಂತ. ಈ ರೀತಿ ಗಿಡಗಳಲ್ಲಿ ಹೆಚ್ಚು ಹೂವು ಮೊಗ್ಗುಗಳನ್ನು ಪಡೆಯಲು ನಾವು ಈ ಫರ್ಟಿಲೈಸರ್ನ ಕೊಡಬೇಕು. ಯಾವ ಫರ್ಟಿಲೈಸರ್ನ ಇವತ್ತು ಕೊಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ನಿಮಗೆ ಈ ಫರ್ಟಿಲೈಸರ್ ಧಾರಾಳವಾಗಿ ನಿಮ್ಮ ಮನೆಗಳಲ್ಲೇ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಹಸು ಸಾಕಿರೋರ ಹತ್ರ ಅಂತೂ ಈ ಫರ್ಟಿಲೈಸರ್ ಇದ್ದೇ ಇರುತ್ತೆ. ಅಂತಹ ಒಂದು ಫರ್ಟಿಲೈಸರನ್ನು ನಾನಿವತ್ತು ಗಿಡಗಳಿಗೆ ಕೊಡ್ತಾಯಿದ್ದೀನಿ. ಬನ್ನಿ ಅದರ ತಯಾರಿಕಾ ವಿಧಾನವನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ. ನಾನು ಈ ದಿನ ಗಿಡಗಳಿಗೆ ಕೊಡ್ತಾ ಇರುವಂತಹ ಫರ್ಟಿಲೈಸರ್ ಕಡಲೆಕಾಯಿ ಹಿಂಡಿ. ಕಡಲೆಕಾಯಿ ಹಿಂಡಿ 1 kg ತರಿಸ್ಕೊಂಡಿದ್ದೆ. ಅದರಲ್ಲಿ ಸುಮಾರು 300 ಗ್ರಾಮ್ನಷ್ಟು ಕಡಲೆಕಾಯಿ ಹಿಂಡಿಯನ್ನು ನಾನು ನೀರಿನಲ್ಲಿ ನೆನೆಸಿದ್ದೇನೆ. ಈ ಹಿಂಡಿಯನ್ನು ಈಗ ನಾವು ಚೆನ್ನಾಗಿ ನೆಂದಿದೆ ಹಿಂಡಿ. ಇದಕ್ಕೆ 18 hours ಅಷ್ಟು ಟೈಮ್ ಆಗಿದೆ. ಈಗ ಈ ಹಿಂಡಿಯನ್ನು ನಾವು ನೀರಿನಲ್ಲಿ ಬಿಳಿಯ ನೀರಿನ ಜೊತೆ ಬೆರೆಸಿ ನಾವು ಗಿಡಗಳಿಗೆ ಕೊಡೋಣ. ಚೆನ್ನಾಗಿ ನೆಂದಿರುವಂತಹ ಹಿಂಡಿಯನ್ನು 300 ಗ್ರಾಮಷ್ಟು ಹಿಂಡಿಯನ್ನು 10 ಲೀಟರ್ ನೀರಿಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೆಂದಿದೆ ಹಿಂಡಿ. ಹೀಗೆ ನೆಂದಂತಹ ಹಿಂಡಿಯನ್ನು ಗಟ್ಟಿಯಾಗಿ ಕೊಡಬಾರ್ದು. ಗಿಡಗಳಿಗೆ ನಾವು ತೆಳು ಮಾಡಿಕೊಂಡು ಗಿಡಗಳಿಗೆ ನಾವು ಈ ನೀರನ್ನು ಹಾಕಬೇಕು. ಈ ನೀರನ್ನು ಹಾಕುವಾಗ ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ತೇನೆ. ಸ್ವಲ್ಪ ಗಟ್ಟಿ ಇದೆ. ಒಂದು 15 ಲೀಟರಷ್ಟು ನೀರನ್ನ ಹಾಕ್ತೇನೆ. ಇದಕ್ಕೆ ನಾನು 15 ಲೀಟ್ರಷ್ಟು ನೀರು ಹಾಕಿ ಚೆನ್ನಾಗಿ ಹೀಗೆ ಕಲಸಿ ತೊಗೊಳ್ಬೇಕು. ಯಾಕೆಂದರೆ ಗಟ್ಟಿ ಇರುವಂತಹ ಅಂಶಗಳು ಅಲ್ಲೇ ನಿಂತ್ಕೊಳ್ತವೆ. ಹಾಗಾಗಿ ಕಲಸಿ ತೊಗೊಂಡ್ರೆ ಒಳ್ಳೆಯದು. ಕಡಲೆಕಾಯಿ ಹಿಂಡಿಯನ್ನು ಫರ್ಟಿಲೈಸರ್ ಆಗಿ ಕೊಡ್ತಾಯಿದ್ದೀನಿ. ಫರ್ಟಿಲೈಸರ್ ಆಗಿ ಕೊಡಬೇಕಾದ್ರೆ ಮೊದಲು ಗಿಡಗಳಿಗೆ ನೀರು ಹಾಕಿರಬಾರ್ದು. ಹಾಗೆ ಫರ್ಟಿಲೈಸರ್ಗಳು ಯಾವುದೇ ವಿಧವಾದ ಫರ್ಟಿಲೈಸರ್ಗಳನ್ನ ನಾವು ಗಿಡಕ್ಕೆ ಕೊಡುವಾಗ ಸಂಜೆ ಅಥವಾ ಬೆಳಗಿನ ಸಮಯದಲ್ಲಿ ಮಾತ್ರ ನಾವು ಗಿಡಗಳಿಗೆ ಫರ್ಟಿಲೈಸರ್ನ ಕೊಡಬೇಕು. ನಾವು ಈಗ ಕೊಡ್ತಾ ಇರೋದು ಕಡಲೆಕಾಯಿ ಹಿಂಡಿ. ಕಡಲೆಕಾಯಿ ಹಿಂಡಿ ಅಂದ್ರೇನು? ಕಡಲೆಕಾಯಿ ಹಿಂಡಿ ಅಂದರೆ ಕಡಲೆಕಾಯಿ ಬೀಜದಿಂದ ಎಣ್ಣೆಯನ್ನು ತೆಗಿತಾರೆ. ಎಣ್ಣೆಯನ್ನು ತೆಗೆದು ನಂತರ ಉಳಿಯುವಂತಹ ವೇಸ್ಟ್ ಮೆಟೀರಿಯಲ್ ಏನಿದೆ ಅದೇ ಕಡಲೆಕಾಯಿ ಹಿಂಡಿ. ಕಡಲೆಕಾಯಲ್ಲಿ ಇರುವಂತಹ ಎಣ್ಣೆ ಅಂಶಗಳನ್ನೆಲ್ಲ ತೆಗೆದು ಬಂದಂತಹ ವೇಸ್ಟನ್ನು ನಾವು ಗಿಡಗಳಿಗೆ ಕೊಡ್ತಾಯಿದ್ದೀವಿ. ಅಂದರೆ ಇದರಲ್ಲೂ ಕೂಡ ಅನೇಕ ರೀತಿಯ ಪೋಷಕಾಂಶಗಳು, ಗಿಡಕ್ಕೆ ಬೇಕಾದಂತಹ ಪೋಷಕಾಂಶಗಳು ಆ ಹಿಂಡಿಯಲ್ಲೂ ಕೂಡ ಇರ್ತದೆ. ಹಾಗಾಗಿ ನಾವು ಆ ಹಿಂಡಿಯ ನೀರನ್ನು ಮಾಡಿ ಗಿಡಗಳಿಗೆ ಪೋಷಕಾಂಶವಾಗಿ ನಾವು ಗಿಡಗಳಿಗೆ ಸಪ್ಲೈ ಮಾಡ್ತಾಯಿದ್ದೀವಿ. ಕಡಲೆಕಾಯಿಯನ್ನು ಒಂದು ಸಾತ್ವಿಕ ಆಹಾರ ಅಂತೇಳಿ ಗುರುತಿಸಲಾಗಿದೆ. ಕಡಲೆಕಾಯಿ ಬೀಜದಲ್ಲಿ ಪ್ರೋಟೀನ್ ಹೇರಳವಾಗಿದೆ. ಅದಕ್ಕೆ ಡಯಟ್ ಮಾಡೋ ಅಂಥವರು, ಬಾಡಿ ಬಿಲ್ಡ್ ಮಾಡೋ ಅಂಥವರು ಕಡಲೆಕಾಯಿಯನ್ನು ತುಂಬ ಉಪಯೋಗಿಸ್ತಾರೆ. ಕಡಲೆಕಾಯಲ್ಲಿ ಪ್ರೋಟೀನ್ ಜೊತೆಗೆ ಐರನ್ ಕೂಡ ಇದೆ. ಐರನ್ ಕೂಡ ನಮ್ಮ ಗಿಡಗಳಿಗೆ ಬೆಳವಣಿಗೆಗೆ ಬೇಕಾದಂತಹ ಕಬ್ಬಿಣ ಅಂಶವನ್ನು ಒದಗಿಸುತ್ತೆ. ಅಂದರೆ ಎಲ್ಲ ರೀತಿಯ ಗಿಡಗಳಿಗೂ ಎಲ್ಲ ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ನಾವು ಮೊದಲು ಅದನ್ನು ತಿಳ್ಕೊಳ್ಬೇಕು. ಆದರೆ ಗಿಡದ ಅದರದೇ ರೀತಿಯಲ್ಲಿ ಅದರದೇ ಆದ ಪೋಷಕಾಂಶಗಳ ಅಳತೆಯಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ ಅಷ್ಟೇ. ಹಾಗಾಗಿ ಎಲ್ಲ ರೀತಿಯ ಗಿಡಗಳಿಗೂ ಎಲ್ಲ ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಕಡಲೆಕಾಯಲ್ಲಿ ವಿಟಮಿನ್ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಬಿ ಎ ಇದೆ.
ಹಾಗೆ ವಿಟಮಿನ್ B, C ಇದೆ. ಹೀಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಈ ಕಡಲೆಕಾಯಿ ಹಿಂಡಿ ಹೊಂದಿದೆ. ಮೆಗ್ನೀಷಿಯಮ್ ಇದೆ ಈ ಕಡಲೆಕಾಯಿ ಹಿಂಡಿಯಲ್ಲಿ, ಕ್ಯಾಲ್ಶಿಯಮ್ ಇದೆ, ಜಿಂಕ್ ಇದೆ, ಇನ್ನೂ ಅನೇಕ ರೀತಿಯ ಪೋಷಕಾಂಶಗಳನ್ನು ಈ ಕಡಲೆಕಾಯಿ ಹಿಂಡಿ ಹೊಂದಿದೆ. ಹೀಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ, ಮೆಗ್ನೀಷಿಯಮ್ ಹೊಂದಿರೋದ್ರಿಂದ ಗಿಡಗಳ ಎಲೆಗಳ ಬೆಳವಣಿಗೆಗೆ, ಎಲೆಗಳು ಆಹಾರವನ್ನು ಉತ್ಪತ್ತಿ ಮಾಡೋದಕ್ಕೆ, ಅಂದರೆ ಸೂರ್ಯನ ಕಿರಣಗಳಿಂದ ಆಹಾರವನ್ನು ಉತ್ಪತ್ತಿ ಮಾಡೋದಕ್ಕೆ ಮೆಗ್ನೀಷಿಯಮ್ ಸಹಾಯವನ್ನು ಮಾಡುತ್ತೆ. ಐರನ್ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ, ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಕ್ಯಾಲ್ಶಿಯಂ ಇರೋದ್ರಿಂದ ಗಿಡಗಳು ಒಂದೇ ಸಮನೆ, ಅಂದರೆ ತಾಳಿಂದ ತುದಿವರೆಗೂ ಒಂದೇ ಸಮಕ್ಕೆ ಬಂಚಾಗಿ ಬೆಳೆಯೋದಕ್ಕೆ, ತಾಳಿಂದ ತುದಿ ತನಕ ಒಂದೇ ಸಮನೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹೀಗೆ ಹೇರಳವಾದಂತಹ ಪ್ರೋಟೀನ್, ವಿಟಮಿನ್ಸ್ಗಳನ್ನು, ಮೈಕ್ರೋನ್ಯೂಟ್ರಿಷನ್ಸ್ನ, ಸೂಕ್ಷ್ಮ ಪೋಷಕಾಂಶವನ್ನು ಹೊಂದಿರುವಂತಹ ಈ ಕಡಲೆಕಾಯಿ ಹಿಂಡಿಯನ್ನು ನಮ್ಮ ಗಿಡಗಳಿಗೆ ನಾವು ಆರಾಮಾಗಿ ಗೊಬ್ಬರವಾಗಿ ನಾವು ಬಳಸ್ಬೋದು. ಹೀಗೆ ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿಯು ಕೂಡ ಗಿಡಗಳಲ್ಲಿ ಹೆಚ್ಚಾಗುತ್ತೆ. ಗಿಡ ಸ್ಟೆಮ್ ಇರ್ಬೋದು, ಬೇರುಗಳಿರ್ಬೋದು, ಎಲೆಗಳಿರ್ಬೋದು, ಈ ರೀತಿಯ ಎಲ್ಲ ರೀತಿಯ ಬೆಳವಣಿಗೆಗೂ ಈ ಕಡಲೆಕಾಯಿ ಹಿಂಡಿ ಸಹಾಯವನ್ನು ಮಾಡುತ್ತೆ. ಹಾಗೆ ಇದರಲ್ಲಿ ಮೆಗ್ನೀಷಿಯಮ್ ಸಲ್ಫೇಟ್ ಇರೋದ್ರಿಂದ ಗಿಡಗಳಲ್ಲಿ ಎಲೆ ಉದುರುವ ರೋಗ ಇರ್ಬೋದು, ಅಥವಾ ಈ ರೀತಿ ಮೊಗ್ಗುಗಳು ಹಳದಿಗಟ್ಟಿ ಉದುರುವ ರೋಗ ಇರ್ಬೋದು. ನೋಡಿ, ಈ ರೀತಿ ಮೊಗ್ಗು ಹಳದಿಯಾಗಿ ಉದುರುವಂತಹ ರೋಗಗಳು, ಇವನ್ನೆಲ್ಲ ನಾವು ನಿವಾರಿಸಬಹುದು. ಹಾಗಾಗಿ ಮೆಗ್ನೀಷಿಯಮ್ ಸಲ್ಫೇಟ್ ಇರೋದ್ರಿಂದ ಈ ಕಡಲೆಕಾಯಿ ಹಿಂಡಿಯನ್ನು ಆರಾಮಾಗಿ ನಾವು ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಕೊಡಬಹುದು. ಇದುವರೆಗೂ ತೋರಿಸಿದಂತಹ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿ ಹಾಲಂತ ಸೆಲೆಕ್ಟ್ ಮಾಡಿ, ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇದೆ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋಗೆ ಹೈಪ್ ಪಾಯಿಂಟನ್ನು ಕೊಡೋದನ್ನು ದಯವಿಟ್ಟು ಮರಿಬೇಡಿ. ನೀವು ಕೊಡುವಂಥ ಹೈಪ್ ಪಾಯಿಂಟ್ ನಮ್ಮನ್ನು ತುಂಬ ಪ್ರೋತ್ಸಾಹವನ್ನು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಹೈಪ್ ಪಾಯಿಂಟ್ನ ಕೊಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.